ಹಾರೈಸುವ ಮನಸ್ಸುಗಳು ಇರುವವರೆಗೂ ಹುಟ್ಟುಹಬ್ಬಗಳು ಮಧುರ ಕ್ಷಣಗಳೇ. ಹ್ಯಾಪಿ ಹುಟ್ಟುಹಬ್ಬ ಅಕ್ಷರ್. ನಾನು ನಿಮ್ಮ ತೇಜಸ್ವಿನಿ. ಇವತ್ತಿನ ಮಿನಿ ವ್ಲಾಗಲ್ಲಿ ನನ್ನ ಸ್ಟೂಡೆಂಟ್ ಅಕ್ಷರ್ನ ಬರ್ಡೇ. ಅಕ್ಷರ್ ಅವನ ಬರ್ಡೇಯನ್ನು ನಮ್ಮ ಟ್ಯೂಷನ್ನಲ್ಲಿ 3ನೇ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ, ಅವನ ಫ್ರೆಂಡ್ಸ್ ಜೊತೆಗೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ. ಈ ವಿಡಿಯೋದ ಮೂಲಕ ಅಕ್ಷರ್ ಆ್ಯಂಡ್ ಫ್ಯಾಮಿಲಿಗೆ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೆಕೆಂಡ್ ಬ್ಯಾಚಲ್ಲಿ ಇವತ್ತು ಕೆಲವು ಮೆಂಬರ್ಸ್ ಆಬ್ಸೆಂಟ್ ಆಗಿದ್ದರು, ಹಾಗಾಗಿ ಕೆಲವು ಸ್ಟೂಡೆಂಟ್ಸ್ ಈ ವಿಡಿಯೋ ಕ್ಲಿಪ್ಪಿಂಗ್ಸಲ್ಲಿ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬರ್ಡೇ ಆಯಿತು, ಕೇಕ್ ಕಟಿಂಗ್ ಆಯಿತು, ಆ್ಯಂಡ್ ಕೇಕ್ ಡಿಸ್ಟ್ರಿಬ್ಯೂಷನ್ ಕೂಡ ಆಯಿತು. ಅಗೇನ್ ಕ್ಲಾಸ್. ಆ್ಯಂಡ್ ಕ್ಲಾಸ್ ಆಗುವ ಮಿಡಲಲ್ಲಿ ನಾನು ಅಕ್ಷರ್ಗೆ ಕೇಳಿದ್ದೆ, ಯಾವ ರೀಸನಿಗೋಸ್ಕರ ನಿನ್ನ ಬರ್ಡೇ ಟ್ಯೂಷನಲ್ಲಿ ಸೆಲೆಬ್ರೇಟ್ ಮಾಡ್ತೀಯ ಅಂತ. ಸೊ ಅವನ ಆನ್ಸರ್ ಏನಿತ್ತು ಅಂತ ನಾನು ಸ್ವಲ್ಪ ಹೊತ್ತಲ್ಲಿ ಪ್ಲೇ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು ಮುಂದೆನೂ ನೆಕ್ಸ್ಟ್ ಬರುವಂಥ ಎಲ್ಲ ವಿಡಿಯೋಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಥರ್ಡ್ ಬ್ಯಾಚ್ ಮತ್ತು ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಇಲ್ಲಿ ಇಲ್ಲ, ಬಟ್ ಅವರು ಅಕ್ಷರಿಗೆ ವಿಶಸ್ ಮಾಡಿದ್ದಾರೆ, ಅದು ಕೂಡ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಆ್ಯಂಡ್ ಒಂದು ಕೋಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅದೇನೆಂದರೆ ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸು, ಕೈ ಜೋಡಿಸುವಂತಹ ಸ್ನೇಹ ನಮ್ಮ ಜೀವನದ ನಿಜವಾದ ಆಸ್ತಿಗಳು. ಈ ಕೋಟ್ ಯಾಕೆ ಹೇಳ್ತಿದ್ದೇನೆ ಅಂದರೆ ಅಕ್ಷರ್ನ ಒಂದು ಮಾತಿಂದ ಅಂತ ಹೇಳ್ಬೋದು. ಸೊ ಯಾವ ರೀಸನಿಗೋಸ್ಕರ ಕೇಕ್ ಕಟ್ಟಿಂಗ್ ಟ್ಯೂಷನಲ್ಲಿ ಮಾಡ್ತಿದ್ದೀಯ ಅಂತ ಹೇಳುವಾಗ ಅವನ ಮಾತು ಕೇಳಿ. ಅಕ್ಷರ್ನ ಬ್ಯಾಚ್ ಸ್ಟೂಡೆಂಟ್ಸ್ ಆಬ್ವಿಯಸ್ಲಿ ಅಕ್ಷರಿಗೆ ವಿಶ್ ಮಾಡಲೇಬೇಕಲ್ವಾ. ಸೊ ಅಕ್ಷರ್ಗೆ ವಿಶ್ ಮಾಡಿದ ಮೇಲೆ ಅವನ ಮನಸ್ಸಿನ ಮಾತನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಿದ, ಅದನ್ನು ಕ್ಯಾಪ್ಚರ್ ಮಾಡಿದ್ದೇನೆ ನಾನಿಲ್ಲಿ. ಅದು ಯಾಕೆಂದರೆ ಈಗ ಬರ್ಡೇ ಸೆಲೆಬ್ರೇಟ್ ಫ್ರೆಂಡ್ಸ್ ಜೊತೆ ಎಲ್ಲ ಮಾಡಿದ್ರೆ ಅದು ಸ್ವಲ್ಪ ಗ್ರ್ಯಾಂಡ್ ಆಗಿರುತ್ತೆ, ಮತ್ತು ಒಂದು ಮೆಮೊರಿ ಕ್ರಿಯೇಟ್ ಆಗ್ತದೆ. ಎಸ್, ಇದಿಷ್ಟು ಅಕ್ಷರ್ನ ಬರ್ಡೇಯ ಸೆಲೆಬ್ರೇಷನ್ ಆಯಿತು. ಕ್ಲಾಸ್ ಅಗೇನ್ ಸ್ಟಾರ್ಟ್ ಆಯಿತು ಆ್ಯಂಡ್ ಮುಗಿತನೂ ಬಂತು, ಇನ್ನು ಮನೆಗೆ ಹೋಗುವ ಟೈಮ್. ಆಗ ಮಕ್ಕಳು ಸಬ್ಮಿಷನ್ಗೆ ಬಂದಿದ್ದರು, ಅಲ್ಲೂ ತರಲಿ ತಮಾಷೆ ಎಲ್ಲ ಮಾಡಿಕೊಂಡು ಕೊನೆಗೆ ಫೈನಲ್ ಆಗಿ ಮಕ್ಕಳು ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಿ. ಆ್ಯಂಡ್ 10th ಬ್ಯಾಚ್ ಬಂತು. ಸೊ ಥರ್ಡ್ ಬ್ಯಾಚ್ ಮೈ 10th ಬ್ಯಾಚ್, ಆ ಬ್ಯಾಚ್ ಮಕ್ಕಳು ಬಂದರು, ಅವರು ವಿಶ್ ಮಾಡಿದರು. ಆ್ಯಂಡ್ ಸೆಕೆಂಡ್ ಬ್ಯಾಚ್ ಮಕ್ಕಳು ಮನೆಗೆ ಹೋಗುವಂಥ ಟೈಮ್ ಆಯಿತು. 10th ಬ್ಯಾಚ್ ಮಕ್ಕಳು ಕ್ಲಾಸಿಗೆ ಬರುವಂಥ ಟೈಮ್ ಆಯಿತು. ಸೊ ಇವತ್ತಂತೂ ಬರ್ಡೇ ಬಾಯ್ ತುಂಬ ಎನರ್ಜೆಟಿಕ್ ಆಗಿದ್ದ ಆ್ಯಂಡ್ ಜಾಯ್ಫುಲ್ ಆಗಿದ್ದ. ಸೊ ಮಕ್ಕಳು ಅವರ ಬರ್ಡೇ ದಿನ ಎಂಜಾಯ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದರೆ ಆಬ್ವಿಯಸ್ಲಿ ಟೀಚರ್ಸ್ ಆಗಿ ನಮಗೂ ಖುಷಿ ಆಗ್ತದೆ. ಎಸ್, ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟು ಮಾರ್ನಿಂಗ್ ಬ್ಯಾಚ್ ಸ್ಟೂಡೆಂಟ್ಸ್ ಕೂಡ ಅವರ ಕ್ಲಾಸ್ ಸ್ಟಾರ್ಟ್ ಆಗಿ ಪ್ರೇಯರ್ ಆಗಿ ನೆಕ್ಸ್ಟ್ ಅಕ್ಷರಿಗೆ ವಿಶ್ ಮಾಡಿದರು. ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ಮಿನಿ ವ್ಲಾಗ್. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್.